ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದರ ಸಂಪೂರ್ಣ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಒಟ್ಟು 93 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಅಲ್ಲಿರುವ ಒಟ್ಟು ಹುದ್ದೆಗಳಲ್ಲಿ ಜವಾನ, ಕಾವಲುಗಾರ, ಸ್ವೀಪರ್, ಲಿಫ್ಟ್ ಅಟೆಂಡರ್, ಸಹಾಯಕ, ದರ್ಜಿ, ಡೋಬಿ ಈ ರೀತಿ ಹಲವಾರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೀವು ಕ್ಯಾಟಗರಿ ವೈಸ್ ವೇಕೆನ್ಸಿ ಲಿಸ್ಟ್ ಅನ್ನು ಕೂಡ ಇದರಲ್ಲಿ ನೋಡಬಹುದು. ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಇದಾವನ್ನುವಂತಹ ಮಾಹಿತಿ. ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಪ್ಯೂನ್ ಪೋಸ್ಟ್ಗೆ SSLC ಆಧಾರ ನಡೀತೈತಿ. ಲಿಫ್ಟ್ ಅಟೆಂಡರ್ಗೆ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗಿರ್ತೈತಿ. ಹಾಗೂ ಉಳಿದ ಹುದ್ದೆಗಳಿಗೂ ಕೂಡ ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ಕೇಳಿದಾರ. ನೀವು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ಮೆರಿಟ್ ಲಿಸ್ಟ್ ಒಳಗೆ ಬಂದ್ರೆ ಪ್ರೊಡ್ಯೂಸ್ ಮಾಡಬೇಕಾಗತ್ತ. ವಯೋಮಿತಿಯ ಬಗ್ಗೆ ನೋಡೋದಾದ್ರೆ ಗರಿಷ್ಠ 40 GM ದವ್ರಿಗಿದೆ, OBC ಅವ್ರಿಗೆ 43, SC ST ಕ್ಯಾಟ್ ಬಂದವ್ರಿಗೆ 45. ಫೀಸ್ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ. 200 ರೂಪಾಯಿ ಎಲ್ಲ ವರ್ಗಗಳಿಗೆ ಆದ್ರೆ SC ST ಕ್ಯಾಟ್ ಬಂದವ್ರಿಗೆ 100 ರೂಪೀಸ್ ಫೀಸ್ ಅನ್ನ ನೀವು ಪಾವತಿ ಮಾಡಬೇಕಾಗತ್ತ. ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಫೀಸ್ ಅನ್ನ ನೀವು ಪಾವತಿ ಮಾಡಬೇಕು. ಮುಖ್ಯವಾಗಿ ಆಯ್ಕೆಯ ವಿಧಾನವನ್ನ ನೋಡೋದಾದ್ರೆ ಇದು ಪ್ಯೂರ್ಲಿ ಏನು ಮೆರಿಟ್ ಬೇಸ್ಡ್ ಆಗಿ ಆಯ್ಕೆ ಮಾಡ್ತಾರ. ಮೀಸಲಾತಿಯ ಅನ್ವಯ ನಿಮ್ಗೆ ಇಂಟರ್ವ್ಯೂಗೆ ಕಾಲ್ ಮಾಡ್ತಾರ. ಒಂದು ಹುದ್ದೆಗೆ 10 ವ್ಯಕ್ತಿಗಳನ್ನ ಇಂಟರ್ವ್ಯೂಗೆ ಕರೀತಾರ. ಇಂಟರ್ವ್ಯೂಕ್ಕೆ 10 ಮಾರ್ಕ್ಸ್ ಅನ್ನ ನಿಗದಿ ಮಾಡಿದಾರ. ಅರ್ಜಿಯನ್ನ ಆನ್ಲೈನ್ ಮೂಲಕ ಸಲ್ಲಿಸುವುದಕ್ಕೆ ಅವಕಾಶ ಇದೆ. ವೆಬ್ಸೈಟ್ ಅನ್ನು ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ. ಈ ವೆಬ್ಸೈಟ್ ಮೂಲಕ ನೀವು ಹಾಕಬಹುದು. ಅರ್ಜಿ ಸಲ್ಲಿಸುವಾಗ ಬೇಕಾಗುವಂತಹ ದಾಖಲೆಗಳು ಅಪ್ಲೋಡ್ ಕೂಡ ಇರ್ತಾವೆ. SSLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಕಾಸ್ಟ್ ಅಂಡ್ ಇನ್ಕಮ್ ಇರ್ಬೋದು, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್, ಮೇನ್ ಇಂಪಾರ್ಟೆಂಟ್ ಅನುಭವ ಪ್ರಮಾಣ ಪತ್ರ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ PDF ಒಳಗೆ. ನೀವು ಈಗ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಅಥವಾ ಉಳಿದ ದಾಖಲೆಗಳನ್ನ ಅಪ್ಲೋಡ್ ಮಾಡದೇ ಇದ್ರೆ ಮುಂದೆ ನೀವೇನಾದ್ರೂ ಇಂಟರ್ವ್ಯೂಗೆ ಸೆಲೆಕ್ಷನ್ ಆದ್ರಿ ಅಂತಂದ್ರೆ ಅವಾಗ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ರೆ ಅವಕಾಶ ಇರೋದಿಲ್ಲ. ಹಾಗಾಗಿ ಮೊದಲ ಎಲ್ಲ ದಾಖಲೆಗಳನ್ನ ತೆಗೆಸಿ ಇಟ್ಕೋಬೇಕಾಗತ್ತ. ಇನ್ ಕೇಸ್ ನೀವೇನಾದ್ರೂ ಶಾರ್ಟ್ ಲಿಸ್ಟೆಡ್ ಒಳಗೆ ಬಂದ್ರಿ ಅಂತಂದ್ರೆ ಇಂಟರ್ವ್ಯೂಗೆ ಹೋಗ್ಬೇಕಾಗತ್ತ. ಅಲ್ಲಿ ಒಂದು ಇಂಟರ್ವ್ಯೂ ಲೆಟರನ್ನು ಕೊಟ್ಟಿರ್ತಾರೆ, ವೆಬ್ಸೈಟ್ ಒಳಗೆ ಬಿಡ್ತಾರೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮ ID ಪ್ರೂಫ್ಗಳನ್ನು ತೊಗೊಂಡು ಹೋಗಬೇಕು. ಪ್ಲಸ್ ಅದರ ಜೊತೆಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು. ಅದರ ಜೊತೆಗೆ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದ್ರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟು. 2 ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ತೆಗೆಸ್ಬೇಕು. ಅಂದ್ರೆ ಯಾವುದು ನಡತೆ ಪ್ರಮಾಣ ಪತ್ರ ಅಂತ ಏನು ಕರಿತೀವಿ ಅದನ್ನು ತೆಗೆಸಿ ಇಟ್ಕೋಬೇಕಾಗತ್ತ. ಕಲ್ಯಾಣ ಕರ್ನಾಟಕಕ್ಕೂ ಕೂಡ ಹುದ್ದೆಗಳನ್ನು ಕರೆಯಲಾಗಿದೆ. ಅಲ್ಲಿ ಒಟ್ಟು 8 ಹುದ್ದೆಗಳಿದಾವೆ. ಆ ಅಭ್ಯರ್ಥಿಗಳು ಕೂಡ ಕಲ್ಯಾಣ ಕರ್ನಾಟಕಕ್ಕಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಆಯ್ಕೆಯಾದ ಅಭ್ಯರ್ಥಿಗಳ ಸ್ಥಳ ನಿಯುಕ್ತಿ ಬಗ್ಗೆ ನೋಡೋದಾದ್ರೆ ಬೆಂಗಳೂರು ಹೈಕೋರ್ಟ್ ಇರಬಹುದು, ಮತ್ತೆ ಧಾರವಾಡ ಬೆಂಚ್, ಗುಲ್ಬರ್ಗಾ ಬೆಂಚ್ಗೂ ಕೂಡ ನಿಮ್ಮನ್ನ ಸ್ಥಳ ನಿಯುಕ್ತಿ ಮಾಡಬಹುದು. ಪೂರ್ತಿಯಾಗಿ ಸಂಪೂರ್ಣ PDF ನೋಟಿಫಿಕೇಶನ್ ಅನ್ನ ಓದಿ ಅರ್ಜಿಯನ್ನ ಸಲ್ಲಿಸಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 21, 2026. ಥ್ಯಾಂಕ್ ಯು.